traders, welcome back to Unique Wealth. September 23 ನಿಫ್ಟಿಯ ಎಕ್ಸ್ಪೈರಿ ಡೇ ಆಗಿರುತ್ತೆ. ಹಾಗಾಗಿ ಎಕ್ಸ್ಪೈರಿ ಡೇನ ಬಿಗ್ ಮೂಮೆಂಟಮ್ ಮತ್ತೆ ಲೆವೆಲ್ಸ್ ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ರೆಗ್ಯುಲರ್ ಇನ್ಫಾರ್ಮೇಶನ್, ಈ ಒಂದು ವಿಡಿಯೋ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಬರಬೇಕು ಅಂತಿದ್ದಾರೆ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದಾರೆ ಅವ್ರಿಗೆ ಒಂದು ಎಜುಕೇಶನಲ್ ಪರ್ಪಸ್ ಆಗಿ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀವಿ. ಇದು ಕಂಪ್ಲೀಟ್ ನಮ್ಮ ಒಂದು ಓನ್ ಅನಾಲಿಸಿಸ್ ಆಗಿರುತ್ತೆ. ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ ಮಾರ್ಕೆಟ್ ಅಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಶೇರ್ ಮಾಡ್ತಾ ಇದೀವಿ. ಹಾಗಾಗಿ ನಾವು ಯಾವುದೋ ಒಂದು ಸೆಬಿಯ ರಿಜಿಸ್ಟರ್ಡ್ ಅಂತೂ ಅಲ್ಲ, ನಮ್ಮ ಓನ್ ಅನಾಲಿಸಿಸ್ ನ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಇದ್ರ ಮೇಲೆ ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ಳೋದಾದ್ರೆ ಅದು ನಿಮ್ಮ ಓನ್ ರಿಸ್ಕ್ ಆಗಿರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಮಾರ್ಕೆಟ್ ಅಲ್ಲಿ 23ಗೆ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡಬಹುದು, ಏನ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾವ ಟೈಮಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮಗೆ ಫಸ್ಟ್ ಸೆಪ್ಟೆಂಬರ್ 22 ಏನಾಯ್ತು ಅನ್ನೋದನ್ನ ಒಂದು ಬ್ರೀಫ್ ಆಗಿ ನೋಡ್ಕೊಂಡು ನೆಕ್ಸ್ಟ್ ಪ್ಲಾನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನೋಡಿ, ಮಾರ್ಕೆಟ್ ಅಲ್ಲಿ ಈ ಸ್ಕ್ರೀನ್ ಅಲ್ಲಿ ಕೆಲವರಿಗೆ ಡೌಟ್ ಇರುತ್ತೆ 130 ಇಂದ 240 ಏನದು 130 ಇಂದ 240 ಅನ್ನೋದಾದ್ರೆ ಫಸ್ಟ್ ನಾವಿಲ್ಲಿ ನೋಡ್ಕೊಳ್ಳೋಣ. ಮಾರ್ಕೆಟ್ ಸೆಪ್ಟೆಂಬರ್ 22 ಮಾರ್ಕೆಟ್ ಏನೊಂದು ಓಪನಿಂಗ್ ಆಯ್ತು, ಒಂದು ಬಿಗ್ ಗ್ಯಾಪ್ ಡೌನ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಇಂದ ಮಾರ್ಕೆಟ್ ಒಂದು ಬಿಗ್ ಡೌನ್ ಆಯ್ತು. ಮಾರ್ಕೆಟ್ ಅಲ್ಲಿ ವೀಕೆಂಡ್ಸ್ ಅಲ್ಲಿ ಗ್ಲೋಬಲ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಆ ಇಂಪ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ಸಮ್ ಟೈಮ್ ಗ್ಯಾಪ್ ಡೌನ್ ನ ತೋರಿಸ್ತಾ ಇರುತ್ತೆ. ಅದೇ ರೀತಿ ಸೆಪ್ಟೆಂಬರ್ 22 ಅಲ್ಲೂ ಸಹ ಮಾರ್ಕೆಟ್ ಒಂದು ಗ್ಯಾಪ್ ಡೌನ್ ನ ಮಾರ್ಕೆಟ್ ಕ್ರಿಯೇಟ್ ಮಾಡ್ತು. ಆ ಗ್ಯಾಪ್ ಡೌನ್ ಕ್ರಿಯೇಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಮಾರ್ಕೆಟ್ ರಿಕವರ್ ಸ್ಟಾರ್ಟ್ ಆಯ್ತು. ಆ ಒಂದು ರಿಕವರ್ ಎಲ್ಲಿವರೆಗೂ ಇತ್ತು ಅಂದ್ರೆ 25,330 ವರೆಗೂ ಮಾರ್ಕೆಟ್ ರಿಕವರ್ ಇತ್ತು. ಅಲ್ಲಿಂದ ಅಗೇನ್ ಫಾಲ್ ಆಗುತ್ತಾ ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ನೀವು ಬರೋದಾದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅರೌಂಡ್ 2 o'clock ಇಂದ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ನ ಸ್ಟಾರ್ಟ್ ಮಾಡ್ತು ಮಾರ್ಕೆಟ್. ಇದು ಇವತ್ತಿನ ಮಾರ್ಕೆಟ್. ಆಲ್ಮೋಸ್ಟ್ 25,330 ನ ಮಾರ್ಕೆಟ್ ಎಲ್ಲೂ ಬ್ರೇಕ್ ಮಾಡಲಿಲ್ಲ. ಒನ್ಸ್ ಮಾರ್ಕೆಟ್ ಟ್ರೆಂಡ್ ಕಂಟಿನ್ಯೂ ಆದ್ಮೇಲೆ ಅದೇ ರೀತಿ ಲೋನು ಬ್ರೇಕ್ ಮಾಡಲಿಲ್ಲ. ಇವತ್ತು ಕಂಪ್ಲೀಟ್ ಡೇ ಮಾರ್ಕೆಟ್ ಒಂದು ಕ್ವಾರ್ಟರ್ಲಿ ಮಾರ್ಕೆಟ್ ಅರೌಂಡ್ 245 ಹತ್ರ ಮಾರ್ಕೆಟ್ ಟ್ರೆಂಡ್ ರಿವರ್ಸಲ್ ಆಗಿದೆ, ಕಾಣಿಸ್ತಾ ಇದೆ, ರಿವರ್ಸಲ್ ಆಗಿದೆ. ಹಾಗಾದ್ರೆ ಮಾರ್ಕೆಟ್ 10:45ಕ್ಕೆ ಸ್ಟಾರ್ಟ್ ಆಯ್ತು. ಮಾರ್ಕೆಟ್ 2:45 ಹತ್ರ ಅರೌಂಡ್ ಮಾರ್ಕೆಟ್ ಟ್ರೆಂಡ್ ಅನ್ನ ಕ್ಲೋಸ್ ಮಾಡ್ತು. ಈ ಒಂದು ಟ್ರೆಂಡ್ ಕಂಟಿನ್ಯೂಷನ್ ಆಗಿ ಇತ್ತು ಈ ಒಂದು ಟೈಮಿಂಗ್ಸ್ ಅಲ್ಲಿ, ರೈಟ್. ಹಾಗಾದ್ರೆ ಈಗ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ನೋಡಿ, ಇದು ಇವತ್ತಿನ ಮಾರ್ಕೆಟ್ ನ 10:45 ಕ್ಯಾಂಡಲ್. ಇಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಎಂಡ್ ಆಯ್ತು, ಈ ರೀಟ್ರೇಸ್ ಅಲ್ಲಿಂದ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯ್ತು. ಈ ಡೌನ್ ಟ್ರೆಂಡ್ ಎಲ್ಲಿಗೆ ಎಂಡ್ ಆಯ್ತು ಅಂದ್ರೆ 240 ಹತ್ರ, 245 ಹತ್ರ ಟ್ರೆಂಡ್ ಎಂಡ್ ಆಯ್ತು. ಅಂದ್ರೆ ನಿಫ್ಟಿಗೆ ಒಂದು ಯಾವುದೇ ಒಂದು ಟ್ರೇಡ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಗೊತ್ತಿರ್ಬೇಕು, ಎಂಡಿಂಗ್ ಗೊತ್ತಿರ್ಬೇಕಲ್ಲ. ಅದೇ ಇದು 10:40ಗೆ ಮಾರ್ಕೆಟ್ ಸೆಪ್ಟೆಂಬರ್ 22ಗೆ ಮಾರ್ಕೆಟ್ ಟ್ರೆಂಡ್ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಡೈರೆಕ್ಷನ್, 245ಗೆ ಮಾರ್ಕೆಟ್ ಟ್ರೆಂಡ್ ಎಂಡ್ ಆಯ್ತು. ಏನೇ ಡೈರೆಕ್ಷನ್ ಇರ್ಬೋದು, ಆ ಟೈಮ್ ನ ತೋರಿಸ್ಕೊಡ್ತಾ ಇತ್ತು. ಈಗ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ನಿಫ್ಟಿ ನಾನು ಅಲ್ಲಿ ಏನಕ್ಕೆ ಈ ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದೀನಿ ಅಂತ. 130 ಇಂದ 240 ಐ ಥಿಂಕ್ ಎಲ್ಲರಿಗೂ ಕ್ಯಾಚ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಬನ್ನಿ ಮಾರ್ಕೆಟ್ ಅಲ್ಲಿ ಈ ಟೈಮ್ ಯಾವಾಗ ವರ್ಕ್ ಆಯ್ತು ಅಂತ ಬಜಾಜ್ ಆಟೋ ನೋಡೋಣ. ಪ್ರೆಸೆಂಟ್ ಡೇ ನಾವು ನೋಡೋದಾದ್ರೆ ಬಜಾಜ್ ಆಟೋ ಅರೌಂಡ್ 12:20ಗೆ ಮಾರ್ಕೆಟ್ ಟ್ರೆಂಡ್ ಎಂಡ್ ಅಂತ ಇತ್ತು. ಮಾರ್ನಿಂಗ್ ಇಂದ ಒಂದು ಗುಡ್ ಮೂಮೆಂಟಮ್ ಕೊಟ್ಟಿತ್ತು. ಕರೆಕ್ಟ್ 12:20ಕ್ಕೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ರಿವರ್ಸಲ್ ಆಯ್ತು. ಇದನ್ನೇ ನಮ್ಮ ಯೂನಿಟ್ ಟೈಮ್ ಅಂತ ಕರಿತೀವಿ ನೋಡಿ. ಮಾರ್ಕೆಟ್ 180 ಇಂದ ಕಾಲ್ ಕಡೆ ಅನ್ನೋದು ಕರೆಕ್ಟ್ ಆಗಿ 80% ಡ್ರಾಪ್ ಆಯ್ತು ಮಾರ್ಕೆಟ್, ರೈಟ್. ಬಜಾಜ್ ಆಟೋ ಕಾಲ್ ಅಲ್ಲಿ ಇದ್ದವರೆಲ್ಲ ವೇಟ್ ಮಾಡ್ತಾ ಇದ್ರೆ ಇನ್ನ ಹೋಗುತ್ತೆ ಇನ್ನು ಮಾರ್ಕೆಟ್ ಇದೆ ಅಂತ. ಎಸ್, 12:20ಕ್ಕೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಟ್ರೆಂಡ್ ರಿವರ್ಸಲ್ ಮಾರ್ಕೆಟ್ ಅಲ್ಲಿ ಬಂದಿದ್ದ ಪ್ರಾಫಿಟ್ ನೆಲ್ಲ ಮಿಸ್ ಮಾಡ್ಕೊಳಕಾಯ್ತು. ಇದು ಇವತ್ತಿನ ಮಾರ್ಕೆಟ್ ಆಯ್ತು. ಅಂದ್ರೆ ಇನ್ನು ಬನ್ನಿ ಮಾರ್ಕೆಟ್ ಅಲ್ಲಿ ಬಿಹೇವ್ ನೋಡೋಣ. ಏನೊಂದು ಮಾರ್ಕೆಟ್ ಅಲ್ಲಿ ಫಸ್ಟ್ ಬಿಹೇವ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಫುಲ್ ಡೇ ಡೌನ್ ಆಗಿ ಕ್ಲೋಸಿಂಗ್ ಅಲ್ಲಿ ಸ್ವಲ್ಪ ಅಪ್ ಅಂತ ತೋರಿಸ್ತಾ ಇದೆ. ಇದು ಆಕ್ಚುಲಿ ಅಪ್ ಟ್ರೆಂಡ್ ಅಥವಾ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಟಿ ಇದೆಯಾ, ಎಲ್ಲಿ ಮಾರ್ಕೆಟ್ ರಿವರ್ಸಲ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಾರ್ಕೆಟ್ ಇವತ್ತು ಏನ್ ಟ್ರೇಡ್ ಆಗಿದೆ ಈ ಒಂದು ಬೇಸಿಸ್ ಮೇಲೆ ಸೆಪ್ಟೆಂಬರ್ 23ಗೆ ನಾವು ನೋಡೋದಾದ್ರೆ, ಸೆಪ್ಟೆಂಬರ್ 23 ಎಕ್ಸ್ಪೈರಿಗೆ ನೋಡೋದಾದ್ರೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಾರ್ಕೆಟ್ 25,200 ಹತ್ರ ಮಾರ್ಕೆಟ್ ಸ್ಟಾಪ್ ಆಗಿದೆ 330ಗೆ. ಈ ಒಂದು ಬೇಸಿಸ್ ಮೇಲೆ ನಾವು ನೋಡೋದಾದ್ರೆ ಫಸ್ಟ್ 160ನ ಮಾರ್ಕ್ ಮಾಡ್ಕೊಳ್ಳಿ. 160 ಇಂದ ಮಾರ್ಕೆಟ್ 240ನ ನಾವು ಸೈಡ್ ವೇಸ್ ಅಂತ ಕರಿತೀವಿ. ಈ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ನಮಗೆ ಒಂದು ಕ್ಲಾರಿಟಿಯನ್ನ ಕೊಡೋದಿಲ್ಲ. ಎಸ್ಪೆಷಲಿ ಆಪ್ಷನ್ ಟ್ರೇಡರ್ಗೆ ಯಾವಾಗ್ಲೂ ಪ್ರೀಮಿಯಂ ಮತ್ತೆ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನನ್ಗೆ ಡೈರೆಕ್ಷನ್ ಯಾವಾಗ ಕನ್ಫರ್ಮ್ ಮಾಡುತ್ತೆ ನಿಫ್ಟಿ ಅಂತ ಹೇಳೋದಾದ್ರೆ 25,240 ಹತ್ರ ಮಾರ್ಕೆಟ್ ಟ್ರೆಂಡ್ ನ ಕನ್ಫರ್ಮ್ ಮಾಡ್ಕೊಡುತ್ತೆ, ಅಪ್ ಹೋಗ್ಬೇಕಾ ಡೌನ್ ಹೋಗ್ಬೇಕಾ ಅಂತ. ಅದೇ ರೀತಿ 25,160 ಹತ್ರ ಸ್ವಲ್ಪ ಕನ್ಫರ್ಮೇಶನ್ ಕೊಡುತ್ತೆ ಮಾರ್ಕೆಟ್ ಅಪ್ ಆಗ್ಬೇಕಾ ಡೌನ್ ಆಗ್ಬೇಕಂತ. ಬಿಟ್ವೀನ್ ಅಲ್ಲಿ ಮಾರ್ಕೆಟ್ ಮೂಮೆಂಟಮ್ ಅಲ್ಲಿ ಇದ್ರೆ ಇಟ್ಸ್ ಕಾಲ್ಡ್ ಸೈಡ್ ವೇಸ್ ಅಂತ ಕರಿತೀವಿ. ಆಪ್ಷನ್ ಟ್ರೇಡರ್ಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಇರೋದಿಲ್ಲ. ಹಾಗಾಗಿ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಆಪ್ಷನ್ ಟ್ರೇಡರ್ಸ್ ಯಾರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈ ಒಂದು ವಿಡಿಯೋದನ್ನ.
ಹಾಗಾದ್ರೆ ಮಾರ್ಕೆಟ್ ಈಗ 25,240 ಬ್ರೇಕ್ ಮಾಡಿದ್ರೆ ವಾಟ್ ಇಸ್ ದ ನೆಕ್ಸ್ಟ್ ಅಂತ ನೋಡೋದಾದ್ರೆ 218 ಫಸ್ಟ್ ರೆಸಿಸ್ಟೆನ್ಸ್ ಅಂತ ಕರೀತೀವಿ ಮಾರ್ಕೆಟ್ ಅಲ್ಲಿ. ಅಲ್ಲಿ ಹೋಗುತ್ತೆ ಫಸ್ಟ್. ಸೆಕೆಂಡ್ 330 ಸೆಕೆಂಡ್ ರೆಸಿಸ್ಟೆನ್ಸ್ ಆಗುತ್ತೆ 25,330. ಅಲ್ಲಿಂದ 25,420 ಮಾರ್ಕೆಟ್ ಅಲ್ಲಿ ಬಿಗ್ ರೆಸಿಸ್ಟೆನ್ಸ್ ಆಗುತ್ತೆ. ಇದು ರೆಸಿಸ್ಟೆನ್ಸ್ ಆಯ್ತು ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಆದ್ರೆ ಏನಾಗ್ಬೋದು ಅಂತ ತಿಳ್ಕೊಳ್ಳೋದಾದ್ರೆ ಎಸ್ ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿ ಡೌನ್ ಬಂತು ಅಂತ ಹೇಳಿದ್ರೆ 25,120 25,120. ಅಲ್ಲಿಂದ ಮಾರ್ಕೆಟ್ ಕ್ರಾಸ್ ಆದ್ರೆ 25,060 25,060. ಅಲ್ಲಿಂದ ಮಾರ್ಕೆಟ್ ಅರೌಂಡ್ 25,990 ಇಂದ ಮಾರ್ಕೆಟ್ ಅಲ್ಲಿ 920 ವರೆಗೂ ಡೌನ್ ಟ್ರೆಂಡ್ ನಾವು ನೋಡಬಹುದು. ಬನ್ನಿ ಇದು ನಮ್ಮ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಬಿಹೇವಿಯರ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ನಿಫ್ಟಿಯ ಬಿಹೇವಿಯರ್ ನೋಡಿ. ಮಾರ್ಕೆಟ್ ಅಲ್ಲಿ ನಿಫ್ಟಿ ಬಿಹೇವಿಯರ್ ಎಕ್ಸ್ಪೈರಿ ಡೇ ನಲ್ಲಿ ಮಾರ್ಕೆಟ್ ಒಂದು ಫ್ಲಾಟ್ ಓಪನಿಂಗ್ ಅಥವಾ ಗ್ಯಾಪ್ ಅಪ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಎಲ್ಲಿವರೆಗೂ ಆಗ್ಬಹುದು ಅಂದ್ರೆ 25,246 ವರೆಗೂ ಒಂದು ಗ್ಯಾಪ್ ಅಪ್ ಆಗುವಂತ ಮಾರ್ಕೆಟ್ ಒಂದು ಚಾನ್ಸಸ್ ಇರುತ್ತೆ 240. ಅಲ್ಲಿಂದ ಮಾರ್ಕೆಟ್ ನಮಗೆ ಕಂಟಿನ್ಯೂ ಮೇಲೆ ಹೋಗುತ್ತೆ ಅಂದ್ರೆ ಹೌದು 240 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಾರ್ಕೆಟ್ ಸೆಪ್ಟೆಂಬರ್ 22 ಏನೊಂದು ಬಿಗ್ ಫಾಲ್ ಆಗಿದೆ. ಇದರ ಮಾರ್ಕೆಟ್ 240 ಹತ್ರ ಬಂದು ಡಿಸಿಷನ್ ತಗೊಳುತ್ತೆ. ಐದರ್ ಮಾರ್ಕೆಟ್ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗ್ಬೇಕಾ ಅಥವಾ ಅಲ್ಲಿಂದ ಮಾರ್ಕೆಟ್ ಅಪ್ ಆಗ್ಬೇಕಾ ಅಂತ. ಯಾವಾಗ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದ್ರೆ ಈ ರೇಂಜ್ ಅಲ್ಲಿ ನಮಗೆ 240 ಹತ್ರ ಸ್ವಲ್ಪ ಕೇರ್ ತಗೊಳ್ಳಿ. ಅರ್ಜೆಂಟ್ ಅಲ್ಲಿ ಯಾವುದೇ ರೀತಿಯ ಪಾರ್ಟಿಸಿಪೇಷನ್ ಮಾಡಕ್ ಹೋಗ್ಬಿಡಿ. ಇದು 25,240 ಆಯ್ತು ಅಂದ್ರೆ ಇದು ಫಸ್ಟ್ ಪಾಯಿಂಟ್. ಇಲ್ಲಿಂದ ಮಾರ್ಕೆಟ್ ಮೂಮೆಂಟಮ್ ಆಯ್ತು ಅಂದ್ರೆ ಎಸ್ ಗುಡ್ ಮೂಮೆಂಟಮ್ ನಾವು ನೋಡಬಹುದು. ಇಲ್ಲಿಂದ ಮಾರ್ಕೆಟ್ ಏನಾದ್ರು ಫ್ಲಾಟ್ ಆಗಿ ಗ್ಯಾಪ್ ಅಪ್ ಆಗಿ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕಾಲ್ ಕಡೆಗೆ ಸ್ವಲ್ಪ ಅಗ್ರೆಸಿವ್ ಮಾಡೋ ಬದಲು ನಾರ್ಮಲ್ ಆಗಿ ಅಬ್ಸರ್ವೇಷನ್ ಮಾಡಿ ಓವರ್ ಕಾನ್ಫಿಡೆನ್ಸ್ ಆಗಿ ಮಾಡಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ. ಇನ್ನು ಡೌನ್ ಸೈಡ್ ಬಂದ್ರೆ ಸೊ ನೋಡಿ ಪಾಯಿಂಟ್ ಇದೇ ತರ ಫ್ಲಾಟ್ ಓಪನಿಂಗ್ ಆರ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಮಾರ್ಕೆಟ್ 160 ಹತ್ರ ಮಾರ್ಕೆಟ್ ಓಪನ್ ಆಗ್ಬೇಕು. 160 ಹತ್ರ ಡೌನ್ ಆದ್ರೆ ಇಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ 160 ಅಥವಾ ಫ್ಲಾಟ್ ಓಪನ್ ಆಗಿ ಡೌನ್ ಸೈಡ್ ಬರ್ತಾ ಇದೆ ಅಂದ್ರೆ ಇಲ್ಲಿ ನಾವು ಯಾವುದೇ ರೀತಿಯ ವೆಯ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. 160 ಇಂದ ಮಾರ್ಕೆಟ್ ಡೈರೆಕ್ಟ್ ಆಗಿ ನಮಗೆ 25,060 ವರೆಗೂ ಮಾರ್ಕೆಟ್ ಈ ಡೌನ್ ಟ್ರೆಂಡ್ ನ ಕಂಟಿನ್ಯೂ ಮಾಡುತ್ತೆ. ಸೊ ಅಗೇನ್ 25,060 ಹತ್ರ ಡಿಸಿಷನ್ ನ ತಗೊಳ್ಳುವಂತ ಪಾಯಿಂಟ್ ಆಗುತ್ತೆ. ದಿಸ್ ದ ಪಾಯಿಂಟ್. ಕ್ಲಿಯರ್ ಎಲ್ಲರಿಗೂ? ಮತ್ತೊಮ್ಮೆ ಹೇಳ್ತಾ ಇದೀನಿ, ಗ್ಯಾಪ್ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಆಯ್ತು ಅಂದ್ರೆ 240 ಇಂದ ಮಾರ್ಕೆಟ್ ಕ್ರಾಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರು ಕಾಲ್ ತಗೊಳ್ಳೋರು ಸ್ವಲ್ಪ ವೆಯ್ಟ್ ಮಾಡಬೇಕು, ಅಗ್ರೆಸಿವ್ ಹೋಗ್ಬಾರ್ದು. ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಡೌನ್ ಸೈಡ್ ಬರ್ತಾ ಇದೆ ಅಥವಾ 160 ಹತ್ರ ಬಿಲೋ ಓಪನ್ ಆಗ್ತಾ ಇದೆ ಅಂದ್ರೆ ಈ ಟ್ರೆಂಡ್ 25,060 ವರೆಗೂ ಕಂಟಿನ್ಯೂ ಆಗುತ್ತೆ. ದೆನ್ ನಾವು ಡೈರೆಕ್ಟ್ ಆಗಿ ಪುಟ್ ಕಡೆ ಫೋಕಸ್ ಮಾಡಬಹುದು. ಇದು ಮಾರ್ಕೆಟ್ ಟೆಕ್ನಿಕಲ್ ಲೆವೆಲ್ಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಈ ಒಂದು ಮಾರ್ಕೆಟ್ ಈ ಒಂದು ವೀಕ್ ಅಲ್ಲಿ ಸೆಪ್ಟೆಂಬರ್ 23 ಇಂದ 26 ಅಲ್ಲಿ ಮಾರ್ಕೆಟ್ ಏನಿದೆ, ಈ ಒಂದು ವೀಕ್ ಅಲ್ಲಿ ಮಾರ್ಕೆಟ್ 22 ಇಂದ 26 2560 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಮ್ಮ ಒಂದು ಲಾಸ್ಟ್ ವಿಡಿಯೋದಲ್ಲಿ ಅನಾಲಿಸಿಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀವಿ. ನೀವು ನೋಡಬಹುದು ವೀಕ್ಲಿ ಅನಾಲಿಸಿಸ್ ಅಲ್ಲಿ ಮೇಜರ್ ಆಗಿ ವರ್ಕ್ ಆಗುವಂತದ್ದು 2560. ಸೊ ಪಾಯಿಂಟ್ ತಿಳ್ಕೊಂಡ್ರಲ್ಲ, ಹಾಗಾದ್ರೆ ಪಾಯಿಂಟ್ ಬರೋಣ. ಈಗ ಮಾರ್ಕೆಟ್ ಅಲ್ಲಿ ನಾಳೆ ಅಪ್ಪರ್ ಟ್ರೆಂಡ್ ಜಾಸ್ತಿ ಇರುತ್ತಾ ಡೌನ್ ಟ್ರೆಂಡ್ ಜಾಸ್ತಿ ಇರುತ್ತಾ ಅಂದ್ರೆ ಎಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೈರಿ ಅಂತ ಹೇಳ್ಬೋದು 23rd ಸೆಪ್ಟೆಂಬರ್. ಬಿಕಾಸ್ ಮಾರ್ಕೆಟ್ ಅಲ್ಲಿ ಅಪ್ಪರ್ ಸೈಡ್ ಅಲ್ಲೂ ನಮ್ಗೆ ಗುಡ್ ಪೊಟೆನ್ಶಿಯಲ್ ಸಿಗುತ್ತೆ, ಡೌನ್ ಸೈಡ್ ಅಲ್ಲೂ ಗುಡ್ ಪೊಟೆನ್ಶಿಯಲ್ ಸಿಗುತ್ತೆ. ಸೊ ಹಾಗಾಗಿ ಅಲರ್ಟ್ ಆಗಿರಿ. ಎರಡೂ ಡೈರೆಕ್ಷನ್ ಅಲ್ಲೂ ಮಾರ್ಕೆಟ್ ಗುಡ್ ಮೂಮೆಂಟಮ್ ನ ಕೊಡಕ್ ಹೋಗ್ತಾ ಇದೆ ಸೆಪ್ಟೆಂಬರ್ 23. ಇದು ಇನ್ನು ಕೆಲವರಿಗೆ ಎಲ್ಲಿ ಏನ್ ಮಾಡ್ಬೇಕು ಅಂತ ತಿಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬಿಗ್ ಟ್ರೆಂಡ್ ಚೇಂಜ್ ಆಗುವಂತದ್ದು 25,160 140 ಹತ್ರ ಬಿಗ್ ಫಾಲಿಂಗ್ ಅಥವಾ ರೈಸಿಂಗ್ ಆಗುವಂತದ್ದು. ಇನ್ನು ಇಂಪ್ಯಾಕ್ಟ್ ಆಗೋ ಟೈಮ್ ನೋಡೋದಾದ್ರೆ 130 ಇಂದ 240 ಅಲ್ಲಿ ಮಾರ್ಕೆಟ್ ಹೈ ವೊಲಟಿಲಿಟಿ ಅಥವಾ ಒಂದು ಗುಡ್ ಡೈರೆಕ್ಷನ್ ನ ಕೊಡುತ್ತೆ. 130 ಇಂದ 240 ವರೆಗೂ ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಟೈಮ್ 130 ಮತ್ತೆ 240 ಅಂತ ಹೇಳ್ಬೋದು. ಇದು ಇಂಪ್ಯಾಕ್ಟ್ ಆಗೋ ಟೈಮ್ ಆದ್ರೆ ಎಡ್ಜಿಂಗ್ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಎಡ್ಜಿಂಗ್ ಅಂದ್ರೆ ಮಾರ್ಕೆಟ್ ಒಂದು ಡೈರೆಕ್ಷನ್ ಇಂದ ಒಂದು ಬಿಗ್ ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾಗ ನಾವು ಒಂದು ಕಾಲ್ನು ತಗೊಳ್ಬಹುದು, ಪುಟ್ಟನ್ನು ತಗೊಳ್ಬಹುದು. ಇಟ್ಸ್ ಕಾಲ್ ಎಡ್ಜಿಂಗ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಎಕ್ಸಾಂಪಲ್ ನೋಡಿ. ಮಾರ್ಕೆಟ್ ಇವಾಗ ಇಲ್ಲಿದೆ ಅಂದ್ರೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಒಂದು ಕಾಲ್ 25,300 ಕಾಲ್ ಅರೌಂಡ್ 23 ಇದೆ. ಅದೇ ರೀತಿ 25,200 ಪುಟ್ಟು ಅರೌಂಡ್ 35 ರುಪೀಸ್ ಇದೆ. ಹೆಡ್ಜಿಂಗ್ ಯಾರೆಲ್ಲ ನಮ್ ಸ್ಟೂಡೆಂಟ್ ಇದ್ದೀರಾ ಅರ್ಥ ಆಗ್ತಾ ಇದ್ರೆ ಹೆಡ್ಜಿಂಗ್ ಅಂತ ಹೇಳಿದ್ರೆ ಕಾಲು ಮತ್ತೆ ಪುಟ್ಟು ಎರಡನ್ನೂ ಬೈ ಮಾಡೋದು. ಇದನ್ನ ಹೆಡ್ಜಿಂಗ್ ಅಂತ ಕರಿತೀವಿ. ಅವಾಗ ಮಾರ್ಕೆಟ್ ಯಾವ್ದಾದ್ರು ಒಂದು ಡೈರೆಕ್ಷನ್ ಅಲ್ಲಿ ರ್ಯಾಪಿಡ್ ಆಗಿ ಮೂವ್ ಆಯ್ತು ಅಂದ್ರೆ ಎರಡು ನಿಮ್ಗೆ ಏನಾಗುತ್ತೆ, ಒಂದು 90 ರುಪೀಸ್ ಹೋಗ್ಬೋದು, ಒಂದು 10 ರುಪೀಸ್ ಬರ್ಬೋದು, ಅಥವಾ ಇದು ಒಂದು 100 ರುಪೀಸ್ ಹೋಗ್ಬೋದು, ಅಥವಾ ಇದು 10 ರುಪೀಸ್ ಬರ್ಬೋದು. ದಟ್ ಇಸ್ ಎಕ್ಸಾಂಪಲ್. ಸಿಂಪಲ್ ಆಗಿ ನೋಡಿ 2335 ತಗೊಳ್ತಾ ಇದ್ದೀರಾ ಅಂದ್ರೆ ಅರೌಂಡ್ 60 ರುಪೀಸ್ ನಿಮ್ಮ ಎಂಟ್ರಿ ಪ್ರೈಸ್ ಆಗುತ್ತೆ. ಇಲ್ಲಿ ಮಾರ್ಕೆಟ್
ಕಾಲ್ 90 rupees ಪುಟ್ 10 ಬಂತು ಅಂದ್ರೆ ನಿಮ್ಮ ಎಕ್ಸಿಟ್ ಪಾಯಿಂಟ್ ಹತ್ರ ಅರೌಂಡ್ 100 rupees ಆಗುತ್ತೆ, ಎರಡು ಇನ್ಕ್ಲೂಡ್ ಆದ್ರೆ. ಆವಾಗ ನೀವು ಎಕ್ಸಿಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಒಂದು ಸ್ಮಾಲ್ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಮೊಮೆಂಟಮ್ ನ ಹೆಡ್ಜಿಂಗ್ ಅಂತ ಕರಿತೀವಿ. ಯಾರಿಗೆಲ್ಲ ಹೆಡ್ಜಿಂಗ್ ಯೂಸ್ ಆಗುತ್ತೆ ಅಂದ್ರೆ ಯಾರಿಗೆ ಡೈರೆಕ್ಷನ್ ಗೊತ್ತಿಲ್ಲ, ಕಡಿಮೆ ರಿಸ್ಕ್ ಕಡಿಮೆ ಬೆನಿಫಿಟ್ ನೋಡ್ತಾ ಇರ್ತಾರೆ, ಅವರು ಹೆಡ್ಜಿಂಗ್ ನ ಪ್ಲಾನ್ ಮಾಡ್ಕೊಳ್ಬಹುದು. ಇದು ಮಾರ್ಕೆಟ್ ಅಲ್ಲಿ ಇರುವಂತ ಪಾಯಿಂಟ್ಸ್. ಇದು ಇಂಪ್ಯಾಕ್ಟ್ ಆಗೋ ಪಾಯಿಂಟ್ ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. ಟ್ರೆಂಡ್ ಅಲ್ಲಿ ಇದ್ರೆ ರಿವರ್ಸಲ್ ಪಾಯಿಂಟ್, ಹಾಗೆ ಎಕ್ಸಾಕ್ಟ್ ಆಗಿ ನನಗೆ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಎಲ್ಲಿ ಅನ್ನೋದನ್ನ ನನಗೆ ನೋಟ್ ಮಾಡ್ಕೊಡುತ್ತೆ. ಇದನ್ನ ಇಂಪ್ಯಾಕ್ಟ್ ಪಾಯಿಂಟ್ ಅಂತ ಕರಿತೀವಿ. ರೈಟ್, ಹಾಗಾದ್ರೆ ನಿಫ್ಟಿಯ ಪಾಯಿಂಟ್ ನ ತಿಳ್ಕೊಂಡ್ರಿ, ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ತಿಳ್ಕೊಂಡಿದೀವಿ. ಮಾರ್ಕೆಟ್ ಅಲ್ಲಿ ಸೆಪ್ಟೆಂಬರ್ 23 50% ಎರಡೂ ಕಡೆನೂ ಇರುತ್ತೆ, ಈಕ್ವಲ್ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಕಾಲ್ಗೂ ಅವಕಾಶ ಇರುತ್ತೆ, ಪುಟ್ಗೂ ಅವಕಾಶ ಇರುತ್ತೆ. ಇದೆಲ್ಲ ತಿಳ್ಕೊಂಡ್ವಿ. ಹಾಗಾದ್ರೆ ಈಗ ನಾವು ತಿಳ್ಕೊಳ್ಬೇಕಾಗಿರೋದೇನು, ಇಂಪ್ಯಾಕ್ಟ್ ಆಗುವಂತ ಸ್ಟಾಕ್ಸ್ ಬಗ್ಗೆ. ಕರೆಕ್ಟಾ? ನಮ್ಮ ಈ ಒಂದು ವಿಡಿಯೋದಲ್ಲಿ ಅಬ್ಸರ್ವೇಷನ್ ಮಾಡೋದಕ್ಕೆ ಅಂತ ಒಂದು 3 ಸ್ಟಾಕ್ ನ ಚೂಸ್ ಮಾಡ್ಕೊಂಡಿದೀವಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಫಸ್ಟ್ ಸ್ಟಾಕ್ ಬಂದು ಟ್ರೆಂಟ್ ಅಂತ ಕರಿತೀವಿ, ಟ್ರೆಂಟ್, ಹಾಗೆ ಬ್ರಿಟಾನಿಯಾ, ಹಾಗೆ ಫೈನಲ್ ಆಗಿ ಇಂಡಿಗೋ. ಈ 3 ಕಂಪನಿ ಸೆಪ್ಟೆಂಬರ್ 23 ಅಲ್ಲಿ ಮಾರ್ಕೆಟ್ ಅಲ್ಲಿ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಹೋಗ್ತಾ ಇದೆ. ಮಾರ್ಕೆಟ್ ಅಲ್ಲಿ ಒಂದು ಗುಡ್ ಮೊಮೆಂಟಮ್ ಅಂದ್ರೆ ಇಂಪ್ಯಾಕ್ಟ್ ಅಂದ್ರೆ ಈ ರೀತಿ. ರೈಟ್, ಹಾಗಾದ್ರೆ ಇಲ್ಲಿವರೆಗೂ ಒಂದು ವಿಡಿಯೋನ ನೋಡಿದ್ದೀರಾ. ಯಾರೆಲ್ಲ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಎಸ್, ಈ ಒಂದು ಇನ್ಫಾರ್ಮೇಶನ್ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಶೇರ್ ಮಾಡಿ. ಹಾಗೆ ಏನಾದ್ರು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು, ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಥವಾ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಾರಿಟಿ ಕೊಡಕ್ಕಾಗತ್ತೆ. ಇನ್ನು ಫೈನಲ್ ಪಾಯಿಂಟ್ ಪ್ರತಿಯೊಬ್ಬರು ಮೈಂಡ್ ಅಲ್ಲಿ ಇರುತ್ತೆ, ಸರ್ ಇಂಪ್ಯಾಕ್ಟ್ ಸ್ಟಾಕ್ ಕೊಟ್ರಿ, ಅದಕ್ಕೆ ಬಜಾಜ್ ಆಟೋ ತರ ಟೈಮ್ ಇದೆಯಾ, ನಿಫ್ಟಿ ತರ ಎಂಟ್ರಿ ಎಕ್ಸಿಟ್ ಟೈಮ್ ಸಿಗ್ಬೋದಾ ಅಂದ್ರೆ ಡೆಫಿನೆಟ್ ಆಗಿ ಯಾರಿಗೆ ಸ್ಟಾಕ್ ಮಾರ್ಕೆಟ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಗೊತ್ತಿದೆ ಅಂತವ್ರು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಇರುತ್ತೆ. ಆ ಲಿಂಕ್ ಅಲ್ಲಿ ಮುಖಾಂತರ ನೀವು ಜಾಯ್ನ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಗ್ರೂಪ್ ಜಾಯ್ನ್ ಆದ್ರೆ ಅಲ್ಲಿ ನಿಮ್ಗೆ ನಾನು ಟೈಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತೆ. ಸೊ ದಟ್ ಇಸ್ ಅ ಪಾಯಿಂಟ್. ಹಾಗಾದ್ರೆ ಬನ್ನಿ, ನಿಫ್ಟಿ ಎಕ್ಸ್ಪೈರಿ ಸೂಪರ್ ಆಗಿದೆ, ಎಲ್ಲೆಲ್ಲಿ ಟ್ರೇಡ್ ಆಗುತ್ತೆ ಅಂತ ತಿಳ್ಕೊಂಡಿದೀವಿ, ಯಾವ್ದಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಮೂಮೆಂಟಮ್ ಅಂತ ತಿಳ್ಕೊಂಡಿದೀವಿ, ಎಷ್ಟು ಜನ ಪ್ರಿಪರೇಷನ್ ಆಕ್ಷನ್ ಕನ್ವರ್ಟ್ ಮಾಡ್ಕೊಳ್ತಾರೆ, ಅವ್ರಿಗೆ ರಿಸಲ್ಟ್ ಅಂತ ಬರುವಂತದ್ದು. ಯಾರಿಗೆ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಆಕ್ಷನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಪ್ಲೀಸ್ ಪ್ರಿಪರೇಷನ್ ಅಲ್ಲೇ ಸ್ಟಾಪ್ ಮಾಡಿ, ರಾಂಗ್ ಆಕ್ಷನ್ ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಡೇ, ಹ್ಯಾಪಿ ಟ್ರೇಡಿಂಗ್ ಡೇ.